ಅಧ್ಯಕ್ಷರು ಶ್ರೇಷ್ಠರಾದಂಥ ಸಂಪನ್ಮೂಲ ಮತ್ತೊಬ್ಬ ಆತ್ಮೀಯ ಗೆಳೆಯರಾದಂಥ ಭವಾಚಂದ್ರ ಹಿರಿಯರಾದಂಥ ಉದಯಂಡ ಸುಭಾಷ್ ಅಹಮದ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರು, ಈ ಭಾಗದ ಸದಸ್ಯರಾದಂಥ ಹರಿಯವರೇ, ಎಲ್ಲ ಗಣ್ಯಾತಿ ಉತ್ತರ ಸದಸ್ಯರಾದಂಥ ಬಶೀರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಧಾರ್ಮಿಕ ಗುರುಗಳೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೋದರರೇ, ನಿಮ್ಮ ಪಕ್ಷದ ಹಿರಿಯ ನಾಯಕಿಯಾದಂಥ ಶೈಲಾ ಅವರೇ, ಒಬ್ಬರೇ ಇದೆ ಸಹೋದರ ಅಂತ ಹೇಳಕ್ಕೆ ಒಬ್ಬರೇ ಇದೆ, ಹಾಗೆಲ್ಲ ಸಹೋದರರಿದ್ದಾರೆ. ಬಹಳ ಸಂತೋಷದಿಂದ ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ನೋಡಿದಾಗ ಖುಷಿಯಾಗುತ್ತೆ. ಈ ಒಂದು ಹಬ್ಬದಲ್ಲಿರುವಂತಹ ಸೌಹಾರ್ದತೆ ಮತ್ತು ಎಲ್ಲ ಜಾತಿ ಧರ್ಮವನ್ನು ಒಳಗೊಂಡಂತೆ ಈ ಆಚರಣೆ ಇದೆಯಲ್ಲ, ಇದು ನಿಜವಾಗ್ಲೂ ಮಾದರಿ. ವೇದಿಕೆಯನ್ನು ನೋಡಿದ್ರೆ ಇದು ಕೊಡೋರ ಹಬ್ಬನ ಅಲ್ಲ, ಗುರುಸ್ ಹಬ್ಬ ಒಳ್ಳೇದು. ಯಾಕಂದ್ರೆ ಇದನ್ನು ಕಾಪಾಡ್ತೀವಿ ಅಂತಲೇ ತಾವೆಲ್ಲರೂ ಕೂಡ ನಾವು ಮಾತನಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಈ ಜಿಲ್ಲೆಯ ಐತಿಹಾಸಿಕವಾಗಿ ಬಂದಿರುವಂಥ ಬಾಂಧವ್ಯತೆ, ವಿವಿಧ ಧರ್ಮಗಳನ್ನು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬೌದ್ಧರು, ಜೈನರು ಮತ್ತು ಹಿಂದೂ ಧರ್ಮದಲ್ಲಿರುವಂಥ ಅನೇಕ ಜಾತಿಗಳು, ಗೌಡರು, ಬಡವರು, ನಮ್ಮ ಭಾಷೆ ಮಾತಾಡುವಂಥ 21 ಭಾಷಿಕ ಸಮಾಜದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜಾತಿ, ಎಲ್ಲ ಹಲವಾರು ಜಾತಿ ಜನಾಂಗನ ಒಳಗೊಂಡಂಥ ಒಂದು ಸಂಸ್ಕೃತಿ ಇದನ್ನು ಒಡೆದು ನುಚ್ಚುನೂರು ಮಾಡಿ ರಾಜಕೀಯ ಬೆಳೆಕಾಯಿ ಕೇಸುವಂತ ನಿಲ್ಲಬೇಕು ಅಂತ ಮತ್ತೊಮ್ಮೆ ಇಲ್ಲಿ ಸಹೋದರತೆ ಕಾಪಾಡಬೇಕು, ನೆಲೆ ಮಾಡಬೇಕು, ಎಲ್ಲ ಸಹೋದರರಂತೆ ಬಾಳನ್ನು ನಡೆಸಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳುವಂಥ ಕಲ್ಪನೆ ಕನಸಿದೆ. ಅದನ್ನು ಇವಾಗ ನೆನಪು ಮಾಡುವಂಥ ಸಮಯ. ನಾವು ಅಭಿವೃದ್ಧಿಯ ಕಡೆ ಯಾವ ರೀತಿ ಸಾಗ್ತಾ ಇದ್ದೀವಿ ಅಂತ ಹೇಳೋದನ್ನ ತಾವೆಲ್ಲ ಕೂಡ ಗಮನಿಸಿದ್ದೀವಿ ಅಂತ ಭಾವಿಸ್ತೇವೆ. ಈ ಅಭಿವೃದ್ಧಿಯಲ್ಲಿ ಯಾವ ಕಾರಣಕ್ಕೂ ಕೂಡ ತಾರತಮ್ಯ ಆಗೋದಿಲ್ಲ, ಭೇದ ಭಾವ ಇರೋದಿಲ್ಲ. ಎಲ್ಲೆಲ್ಲಿ ಅವಶ್ಯಕ ಇದೆ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಶಕ್ತಿ, ಮಕ್ಕಳಿಗೆ ವಿದ್ಯಾಭ್ಯಾಸ, ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆ, ಮಾನವ ಆನೆ ಸಂಘರ್ಷ, ಮಾನವ ಕಾಡು ಸಂಘರ್ಷ, ಇದೆಲ್ಲವನ್ನ ಆದಷ್ಟು ಪ್ರಾಮಾಣಿಕವಾಗಿ ಶ್ರಮಿಸಿ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ತನ್ನಿಂದ ಬಂದ ಏನ್ ಕೆಲಸವನ್ನ ಮಾಡ್ತೀವಿ ತಾವು ಗಳಿಸಿದ್ರಿ, ನಿರೀಕ್ಷಿಸಿದ್ರಿ, ಆ ರೀತಿಯಾದಂಥ ಕೆಲಸ ಈಗ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿಯ ಆಯವ್ಯಯದಲ್ಲಿ ಬಡ್ಜೆಟ್ನಲ್ಲಿ ಕೊಟ್ಟಂತ ಘೋಷಣೆಗಳನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಆಸ್ಪತ್ರೆ ಇರ್ಬೋದು, ರಸ್ತೆಗಳಿರ್ಬೋದು, ಶಾಲೆಗಳಿರ್ಬೋದು ಮತ್ತು ವಿವಿಧ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥ ಕಾಮಗಾರಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ಬಹುಶಃ ಕಳೆದ 20 ವರ್ಷದಲ್ಲಿ ಕೊಡಗಿನ ದಿನವಂತೆ ಕೊಟ್ಟಿರುವಂಥ ಒಂದು ಇಲಾಖೆ ಇದೆ. ಆ ಇಲಾಖೆಯ ಮೂಲಕ ಬಹಳಷ್ಟು ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದೆ. ಅದರಲ್ಲಿ ನಾವು ಇತ್ತೀಚೆಗೆ ಕಳೆದ 1 ವರ್ಷದಿಂದ ಮಸೀದಿಗಳಿಗೆ ಕೊಟ್ಟಿರುವಂಥ ಅನುದಾನ ಇರ್ಬೋದು, ಅಲ್ಪಸಂಖ್ಯಾತರಿರುವಂಥ ಕಾಲನಿಗಳಿಗೆ ಕೊಟ್ಟಿರುವಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಿರುವಂಥ ಅನುದಾನ ಇರ್ಬೋದು, ಇದೆಲ್ಲವನ್ನು ಆದಷ್ಟು ಬಳಸಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತೇಳಿ ನಾವು ಶ್ರಮಿಸ್ತಾ ಇದ್ದೇವೆ. ನಾನು ಪದೇ ಒಂದು ಮಾತನ್ನು ಹೇಳ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ, ಡೆಮೋಕ್ರಸಿ, ಅಲ್ಲಿ ಶಾಸಕರಾಗೋದಾಗಲಿ, ಮಂತ್ರಿ ಆಗೋದಾಗಲಿ ಇನ್ನೊಂದು ಅಧಿಕಾರ, ನಿಜವಾದಂಥ ಅಧಿಕಾರ ಜನರ ಪ್ರೀತಿ, ಜನರ ಬೆಂಬಲ, ಜನರ ವಿಶ್ವಾಸ.
ಯಾವುದೇ ಒಂದು ನಿರ್ಣಯಗಳನ್ನ ತಗೋಬೇಕಾದ್ರೆ ಒಂದು ರಸ್ತೆ ಕಾಮಗಾರಿ ಮಾಡಬೇಕು, ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅಥವಾ ಒಂದು ಆಸ್ಪತ್ರೆ ಆಗಬೇಕು ಅಂತ ಹೇಳಿದಾಗ ಜನ ನಮ್ಮ ಜೊತೆ ಇದ್ದಾರೆ, ಇದನ್ನ ಬೆಂಬಲಿಸ್ತಾರೆ ಅಂತ ಹೇಳುವಂತ ಶಕ್ತಿ ಇದ್ದರೆ ಏನನ್ನು ಕೂಡ ಸಾಧಿಸ್ತಾರೆ. ಇದರಿಂದ ತಾವೆಲ್ಲ